ಏನ್ ಬಶೀರು, ನಮ್ಮ ದೇಶದ ಪರವಾಗಿ ಗಡಿಗೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಎದೆ ಉಬ್ಬಿಸ್ಕೊಂಡು ಹೊರಟಿದ್ಯಂತೆ. ಅರೇ ಶಂಕರಣ್ಣ, ಏನ್ ಮಾತು ಅಂತ ಹೇಳ್ತೀರಿ ನೀವು? ಇದು ನಮ್ದು ದೇಶ ಅಲ್ವಾ? ನಮ್ದು ದೇಶದ ಪರವಾಗಿ ನಾವು ಹೋರಾಡಲೇಬೇಕು. ನಮ್ದು ಹೆಣ್ಮಕ್ಳು ಕಷ್ಟ ಅದು ನಾವು ನೋಡ್ಬೇಡ್ವಾ? ಅದಕ್ಕೆ ನಾನು ಹೇಳಿದೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲರೂ ಹೋಗ್ತೀವಿ ಬೇಕಾದರೆ ಗಡಿಗೆ. ನಾನು ಬೇಕಾದರೆ ಆತ್ಮಹತ್ಯೆ ಬಾಂಬಾರು ಆಗ್ತೀನಿ. ನನ್ನ ಮಗನೂ ಒಪ್ಪಿದ್ದಾನೆ. ಹೌದು ಹೌದು, ಅದಕ್ಕೆ 4 ಗಂಟೆಗೆ ಎಪ್ಸನ್ನ ಸೈರನ್ನು ಕೂಗ್ತದೆ ಅಂತ ಹೇಳಿದವರು ರಾತ್ರಿ 8 ಗಂಟೆಗೆ ಎದ್ದಿದ್ದಾರೆ ಶಾಸ್ತ್ರಿಗಳೇ. ಇರಲಿ ಇರಲಿ, ಗಡಿಗೆ ಹೋಗಿ ಏನು ಹೋರಾಡೋ ಅಗತ್ಯವೇನೂ ಇಲ್ಲ. ಸದ್ಯ ಇರೋ ಕಡೆ ಶಾಂತಿಯಿಂದ ಇದ್ದರೆ ಅಷ್ಟೇ ಸಾಕು. ಅರೇ, ನಾವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀವಿ, ಏನಾದರೂ ಸ್ವಲ್ಪ ತಂಟೆ ತಕರಾರು ಮಾಡಿದೀವಾ? ಏನಿಲ್ಲ. ನಮ್ಮದು ಜಾತಿ ಹೆಸರಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಏನೋ ಅಲ್ವಾ ಮಂಜಕ್ಕ? ಅಮ್ಮನವರಿಗೂ ಗೊತ್ತು ನಾವು ಎಷ್ಟು ಶಾಂತಿಯಿಂದ ಇದ್ದೀವಿ ಅಂತ. ಹೌದಾ ಅಮ್ಮನವರೇ? ಹೌದು ಹೌದು, ನೀವಿಬ್ಬರು ಇರ್ತೀರಿ, ನಿಮ್ಮ ಫ್ಯಾಮಿಲಿ ಇರುತ್ತೆ, ಬಾಕಿಯವ್ರ ಕತೆ ಏನು? ಕಣಳು, ಶಾಂತಿಯಿಂದ ಇದ್ದರೆ ಸರಿ ಆಯ್ತದೆ, ಇಲ್ದಿದ್ರೆ ಏನು ಮಾಡಬೇಕು ಅಂತ ನಮಗೂ ಗೊತ್ತದೆ ಅಲ್ವಾ? ನಾನು ನಿನ್ನ ಬಗ್ಗೆ ಹೇಳ್ತಿಲ್ಲ ಕಣ್ಬೋಬೇಕ. ಯಾರ್ಯಾರು ನಮ್ಮ ಕಡೆ ನಮ್ಮ ದೇಶದಲ್ಲಿ ಶಾಂತಿನ ಹಾಳು ಮಾಡ್ತಾವ್ರೆ ಅವ್ರಿಗೆ ಹೇಳ್ತಾವ್ನಿ. ಆಮಕ್ಕೆ ನೀನು ಬೇಜಾರು ಮಾಡ್ಕೊಡ. ಇಲ್ಲ ಇಲ್ಲ ಮಂಜಕ್ಕ, ನಮಗೆ ಎಲ್ಲ ಗೊತ್ತುಂಟು. ನಾವು ಎಲ್ಲೆಲ್ಲಿ ಹೇಗೆ ಇರಬೇಕೋ ಹಾಗೇ ಇದ್ದೀವಿ. ಯಾರೋ 4 ಜನ ಮಾಡ್ತಾ ಇದ್ದಾರೆ, ನಮ್ಮ ಹಣೆ ಬರ ನಾವು ಅದರಲ್ಲಿ ಸೇರ್ಕೊಂಡು ಬಿಡ್ತೀವಲ್ಲ ಅಂತ ಭಯ ಆಗ್ತಾ ಇದೆ ಮಂಜಕ್ಕ. ಅರೇ, ನಮ್ದು ಮುಸಲ್ಮಾನರದ್ದು ಹೆಸರಲ್ಲಿ ಎಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ. ಮುಸಲ್ಮಾನರು ಅವರು ನಮ್ಮ ದೇಶದ ಗಡಿಗೆ ಬಂದು ನಮ್ಮ ದೇಶದವ್ರನ್ನೇ ಹಂಗೆ ಹೊಡೆದು ಹಾಕ್ತಾ ಇದ್ದಾರೆ. ಎಲ್ಲ ನೋಡುವಾಗ ನಮಗೆ ಭಾಳ ಬೇಸರ ಆಗ್ತದೆ. ಅವರಿಂದಾಗಿ ನಮಗೆಲ್ಲ ಕೆಟ್ಟಸರು ಬರ್ತಾ ಇದಲ್ಲ ಅಂತ ಅಷ್ಟೇ ನನಗೆ ಬೇಜಾರು. ನಮ್ಮೂರಿನಲ್ಲಿ ಶಾಸ್ತ್ರಿಗಳಂಥ ಜನ ಇರುವಾಗ ನಮಗೇನು ಭಯ ಇಲ್ಲ. ಅವರೆಲ್ಲ ನಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಏನು ಮಾರ್ಗದರ್ಶನವೋ ಸಲಹೆನೋ, ಒಟ್ಟಿನಲ್ಲಿ ಗಡೀಲಿ ನಮ್ಮ ಸೈನಿಕರಿಗೆ ಧೈರ್ಯ ಜಾಸ್ತಿ ಆಗಬೇಕು, ಅವ್ರಿಗೆ ರಕ್ಷಣೆ ಆಗಬೇಕು. ಆ ಮಹಾತಾಯಿ ದುರ್ಗಾದೇವಿ ಅವರನ್ನು ಕಾಪಾಡಬೇಕು ಅಂತಷ್ಟೇ ನಮ್ಮ ಪ್ರಾರ್ಥನೆ. ಇವತ್ತು ಬೆಳಿಗ್ಗೆನೂ ನಮ್ಮ ದೇವಸ್ಥಾನದಲ್ಲಿ ಅದಕ್ಕೋಸ್ಕರನೇ ಹೋಮ ಹವನ ಎಲ್ಲವನ್ನೂ ಮಾಡಿದ್ವಿ. ನಮ್ಮ ಶಂಕರನಂತ ರಾಜಕಾರಣಿಗಳಿರುವಾಗ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಿ. ಆದರೂ ಒಬ್ಬನರೇ, ಎಷ್ಟು ವರ್ಷದಿಂದ ನಮ್ಮ ಜನ, ನಮ್ಮ ಗಡಿಲಿ ಇರ್ತಕ್ಕಂಥ ಜನ ಎಷ್ಟೊಂದು ಸಹಿಸ್ಕೊಂಡು ಬಾಳ್ವೆ ಮಾಡ್ತಾವ್ರೆ ಒಬ್ಬರೇ. ನಾವಾರು ಏನು ಮಾಡೋಕ್ಕಾದ್ದು? ಏನೋ ಒಂದು ಒಳ್ಳೆ ಸರ್ಕಾರ ಬಂದು ಹಾಳಾದರೂ ಉಗ್ರರೆಲ್ಲಾರು ನಾಶ ಮಾಡಿಬಿಟ್ರೆ ಅಷ್ಟೇ ಸಾಕು. ಅವ್ರ ಮನ್ ಕಾಯುವಾಗ, ಅವ್ರ ಉಗ್ರ ನಾಶವಾಗ, ಅವ್ರ ಕೈಗೆ ಆಗೋ ಚೇಳಕ್ಕೆ ಕಡಿಯ. ಹೌದು, ನಮ್ಮನ್ನೆಲ್ಲ ಕಾಪಾಡೋಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಸೈನಿಕರು ತಮ್ಮ ಜೀವನ ಒತ್ತೆ ಇಟ್ಟು ಹೋರಾಡ್ತಾರಲ್ಲ, ಅವರ ಅಪ್ಪ ಅಮ್ಮಂದ್ರಿಗೆ, ಅವ್ರ ಹೆಂಡತಿಯರಿಗೆ, ಅವ್ರ ಗಂಡಂದ್ರು ಮಕ್ಕಳಿಗೆಲ್ಲ ಹೇಗಾಗಿರ್ಬೇಡ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆಗಂತೂ ತನ್ನ ಹೋಗಲ್ಲ. ಏನು ಮಾಡೋದು? ಸುಮ್ಕಿರಿ, ಹೆಣ್ಮಕ್ಳು ಯಾರು ಕಣ್ಣೀರಾಕ್ಬಾರ್ದು. ಇವು ನಮ್ಮ ದೇಶನ ಕಾಪಾಡೋಕ್ಕೆ ಬೇಕಾದಷ್ಟು ಜನ ಅವರೇ. ಏನು ಮಾಡ್ತಾರೀ? 50 ವರ್ಷದಿಂದ ಹಂಗೆ ಹಿಂಗೆ ಹಿಂಗೆ ಅಂದ್ಕೊಂಡೆ ಬಂದ್ಬಿಟ್ಟು ಇನ್ನಾದರೂ ಹಂಗೆ ಆಗದೆ ಇರೋಂಗೆ ನೋಡ್ಕೋಬೇಕಾಯ್ತದೆ. ಅದೇವ್ರೆ ನಮ್ಗೆ ಶಕ್ತಿ ಕೊಡಬೇಕು. ಆಯಿತು ಬಿಡಿ, ಅಳಬೇಡಿ.